ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ಫುಡ್ ಕಿಚನ್. ಇವತ್ತು ನಾವು ಜಾಗ್ರಿ ರೈಸ್ ಬೆಲ್ಲದ ಅನ್ನ ಮಾಡುವ. ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು ಇಲ್ಲಿ ಅರ್ಧ ಕಪ್ ಹಾಲಿಗೆ ನಾನು ಕೇಸರಿ ಹಾಕಿಟ್ಟಿದ್ದೇನೆ. ಇದು ಕೇಸರಿ ಆಪ್ಷನಲ್. 2 ಟೇಬಲ್ ಸ್ಪೂನ್ ಅಷ್ಟು ಗೋಡಂಬಿ ಕ್ಯಾಶ್ಯೂ ನಟ್, 1 ಟೇಬಲ್ ಸ್ಪೂನ್ ಅಷ್ಟು ಒಣ ದ್ರಾಕ್ಷಿ, 1 ಟೇಬಲ್ ಸ್ಪೂನ್ ಅಷ್ಟು ನಾನು ಆಲ್ಮಂಡ್ ತಗೊಂಡಿದ್ದೇನೆ. ಇಲ್ಲಿ 1 ಇಂಚ್ ಸಿನೆಮನ್ ಸ್ಟಿಕ್, 3 ಗ್ರೀನ್ ಕಾರ್ಡಮಮ್ ಏಲಕ್ಕಿ, 4 ಲವಂಗ. ಇಲ್ಲಿ ಆಲ್ರೆಡಿ ನಾನು ಅನ್ನ ರೆಡಿ ಮಾಡಿಟ್ಕೊಂಡಿದ್ದೇನೆ. ಬಾಸ್ಮತಿ ರೈಸಲ್ಲಿ ಆಲ್ರೆಡಿ ಪ್ರೀ ಕುಕ್ ಮಾಡಿಟ್ಕೊಂಡಿದ್ದೇನೆ. ಅಥವಾ ನೀವು ಸೋನಾ ಮಸೂರಿ ಜೀರಾಕ್ಸಲ್ ರೈಸ್ ಯೂಸ್ ಮಾಡ್ಬೋದು. ಅನ್ನ ಉದುರಾಗಿರ್ಬೇಕು ಈ ರೀತಿ. ಇಲ್ಲಿ 90% ಕುಕ್ ಆಗಿದೆ, 90%. ಯಾವ ಕಪ್ಪಲ್ಲಿ ನೀವು ಅನ್ನ ತಗೊಂಡಿದ್ದೀರಾ ಅದೇ ಸೇಮ್ ಕಪ್ಪಲ್ಲಿ 3/4 ಕಪ್ನಷ್ಟು ನಾನು ಜಾಗ್ರಿ ಪೌಡರ್ ತಗೊಂಡಿದ್ದೇನೆ. ಒಂದು ವೇಳೆ ನಿಮಗೆ ಸ್ವೀಟ್ ಇಷ್ಟ ಅಂದರೆ ನೀವು ಸ್ವಲ್ಪ ಜಾಸ್ತಿ ಸಹ ಯೂಸ್ ಮಾಡ್ಬೋದು. ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ಗಳು ಬೇಕಾಗಿದೆ. ಇಲ್ಲಿ ನಾನು ಪಾತ್ರೆ ಬಿಸಿಗಿಟ್ಟಿದ್ದೇನೆ. ಅದಕ್ಕೆ 1 to 2 ಟೇಬಲ್ ಸ್ಪೂನ್ ಅಷ್ಟು ಗೀ ಹಾಕ್ಕೊಳ್ಬೇಕು. ಫ್ಲೇಮ್ ಲೋ ಅಲ್ಲಿ ಇಟ್ಕೊಳ್ಳಿ. ಆನಂತರ ನಾವು ಈಗ ಗೋಡಂಬಿ ಹಾಕೊಳ್ಳೋಣ. ಮೊದಲಿಗೆ ಎಲ್ಲ ಡ್ರೈ ಫ್ರೂಟ್ಸ್ ಹಾಕೊಳ್ಳೋಣ. ಅದರ ಜೊತೆನೆ ಒಣ ದ್ರಾಕ್ಷಿ, ಆಲ್ಮಂಡ್, ಬಾದಾಮ್ ಹಾಕೊಳ್ಳುವ. ಅದರ ಜೊತೆನೆ ಚಕ್ಕೆ, ಲವಂಗ, ಏಲಕ್ಕಿ ಹಾಕೊಳ್ಳುವ. ಸೊ ಇದನ್ನು ಸ್ವಲ್ಪ ನಾವು ಲೋ ಫ್ಲೇಮಲ್ಲೇ ಹುರಿಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗಲಿ ಡ್ರೈ ಫ್ರೂಟ್ಸ್ ಅದು. ಇಲ್ಲೀಗ ಡ್ರೈ ಫ್ರೂಟ್ಸ್ ಎಲ್ಲ ಫ್ರೈ ಆಗಿದೆ, ಸಾಕು. ಈಗ ನಾವು ಜಾಗರಿ ಪೌಡರ್ ಬೆಲ್ಲದ ಪುಡಿ ಹಾಕೊಳ್ಳೋಣ. ಅದರ ಜೊತೆನೆ ಮಿಲ್ಕ್ ಮತ್ತೆ ಕೇಸರಿ. ಅದರ ಜೊತೆ ನಾವೊಂದು ಅರ್ಧ ಕಪ್ನಷ್ಟು ವಾಟರ್ ನೀರು ಸೇರಿಸ್ಕೊಳ್ಳುವ. ಸ್ವಲ್ಪ 1 ಪಿಂಚಿನಷ್ಟು ಸಾಲ್ಟ್, ಉಪ್ಪು, ಜಾಸ್ತಿ ಹಾಕ್ಕೊಳ್ಬೇಡಿ. ಸೊ ಈಗ ಬೆಲ್ಲ ಎಲ್ಲ ಕರಗಬೇಕು. ಫ್ಲೇಮ್ ಮೀಡಿಯಮಲ್ಲಿ ಇಟ್ಕೊಳ್ಳಿ. ಸ್ವೀಟ್ ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ನೀವು ಹೆಚ್ಚು ಕಡಿಮೆ ಮಾಡ್ಬೋದು. ಕಡಿಮೆ ತಿನ್ನೋರಾದರೆ ಕಡಿಮೆ ಸಹ ಹಾಕ್ಕೊಳ್ಬೋದು ನೀವು. ನಾನಿಲ್ಲಿ ಸ್ವಲ್ಪ ಸ್ವೀಟ್ ಮಾಡ್ತಾ ಇದ್ದೇನೆ, ಯಾಕಂದರೆ ಇದು ರೆಸಿಪಿ ಹೆಸರೇ ನಾವು ಬೆಲ್ಲದ ಅನ್ನ ಅಂತ. ಅದಕ್ಕೆ ಸ್ವಲ್ಪ ನಾನಿಲ್ಲಿ ಸ್ವೀಟ್ ಜಾಸ್ತಿ ಮಾಡ್ತಾ ಇದ್ದೇನೆ. ನೀವು ಬೇಕಂದರೆ ಸ್ವಲ್ಪ ಕಡಿಮೆ ಸಹ ಮಾಡ್ಬೋದು ಜಾಗರಿ ಕ್ವಾಂಟಿಟಿ. ಈಗ ಜಾಗರಿ ಮೆಲ್ಟ್ ಆಗಿದೆ ಅಲ್ಲ, ಸಾಕು. ಈಗ ನಾವು 90% ಕುಕ್ ಮಾಡಿದ ಅನ್ನವನ್ನು ಹಾಕೊಳ್ಳುವ. ಒಮ್ಮೆ ಇದನ್ನು ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಳ್ಳುವ. ನೀರಿನ ಅಂಶ ಎಲ್ಲ ಡ್ರೈ ಆಗಬೇಕು. ಅನ್ನ ಉದುರುದ್ರಾಗೆ ಇರಬೇಕು, ಮ್ಯಾಶ್ ಆಗಬಾರ್ದು. ಮೇಲೆಯಿಂದ ಪುನಃ ಸ್ವಲ್ಪ ಗೀ ಹಾಕ್ಕೊಳ್ಳುವ. ನಾನೀಗ ಫ್ಲೇಮನ್ನು ಮೀಡಿಯಮ್ ಟು ಹೈಯಲ್ಲಿ ಇಟ್ಕೊಂಡಿದ್ದೇನೆ. ಮಿಡ್ಲಲ್ಲಿ ಸ್ಟರ್ ಮಾಡಿ ನಿಧಾನಕ್ಕೆ. ನೀರು ಡ್ರೈ ಆಗಬೇಕು, ನೀರಿನ ಅಂಶ ಎಲ್ಲ. ನಮ್ಮ ಜಾಗ್ರಿ ರೈಸ್ ಬೆಲ್ಲದನ್ನ ರೆಡಿ ಆಗಿದೆ ಸರ್ವ್ ಮಾಡಲಿಕ್ಕೆ. ನೀವೆಲ್ಲರೂ ಮಿಸ್ ಮಾಡಿದ್ರೆ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ.